ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸಿಂಪಲಾಗಿ ಯಾವ ಥರ ಕುಚ್ಚು ಹಾಕೋದು ಅಂತ ನೋಡೋಣ. ಫಸ್ಟ್ ನಾನು ಇಲ್ಲಿ ದಾರ ತೊಗೊಂಡಿದ್ದೀನಿ. ಇದು 6 ಎಳೆ ಇದೆ. ಸೊ ಫಸ್ಟ್ ನನಗೆ ಗೊತ್ತಿರೋಂಗೆ ಸ್ಟಾರ್ಟಿಂಗು ಸೀದಾ ಸೈಡಲ್ಲಿ ತೊಗೊಳ್ಬೇಕು. ನೋಡಿ, ಈ ಥರ ಒಂದು ಲಾಕ್ ಮಾಡಿ, ಸೆಕೆಂಡ್ ಲಾಕ್ ಮಾಡಿ, ಒನ್ 2 3 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ 1 2 3 4. ಸೊ ಇಲ್ಲಿ 2 ಕುಚ್ಚು ಹಾಕ್ತಿದ್ದೀನಿ. ಅದಕ್ಕೆ ಇನ್ನೊಂದು ಕುಚ್ಚಿಗೋಸ್ಕರ ಇನ್ನೊಂದು 4 ಚೈನ್ ಪ್ಲಸ್ ಲಾಕ್ ಮಾಡ್ತಿದ್ದೀನಿ. 3 ಬೀಡ್ ನಾನು ಇನ್ಸರ್ಟ್ ಮಾಡಿದ್ದೀನಿ, ನೋಡ್ಬೋದು. ಸೊ ಇದಾದಮೇಲೆ ದಾರ ಇದೆಯಲ್ಲ, ಈ ಥರ ತಗೊಳ್ಳಿ. ಈ ಥರ 3 ಬೀಡ್ ಇನ್ಸರ್ಟ್ ಆಗಿದೆ. ಸೊ ಈಗ ಲೀಫ್ ಬೀಡ್ ತೊಗೊಂಡು ಸೇಮ್ ಇನ್ಸರ್ಟ್ ಮಾಡಿ ದಾರದಲ್ಲಿ. ನೋಡಿ, ಸೊ ಮತ್ತೆ ಇದೇ ದಾರದಲ್ಲಿ ಇನ್ಸರ್ಟ್ ಮಾಡಿ ಈಗ ನಾವು ಒಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ ದಾರ ಎಳೀರಿ. ನೋಡಿ, ಈ ಥರ ರೌಂಡಾಗಿ ಬೀಡಿ ಈ ಥರ ಆಗುತ್ತೆ. ಸೊ ಈ ಥರ ರೌಂಡಾಗಿ ಎಳೆದು ಲಾಕ್ ಮಾಡೋಣ. ಇದಾದಮೇಲೆ ನಾವು ಮತ್ತೆ 1 2 ಚೈನ್ ಗ್ಯಾಪ್ ಮತ್ತೆ ಇಲ್ಲಿ ಒಂದು ಮಾಡೋಣ. ಸೇಮ್ ಪ್ರೊಸೀಜರ್. 2 ಚೈನ್ ಆದಮೇಲೆ ಗ್ಯಾಪ್ ಕೊಟ್ಟು ಮತ್ತು 3 ಬೀಡ್ಸ್, ಮತ್ತು ಇನ್ಸರ್ಟ್ ಮಾಡಿ. ಈ ಥರ ಆದಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಹೇಳ್ಕೊಳ್ಳಿ, ಲಾಕ್ ಮಾಡಿ 1 2 ಚೈನ್ ಲಾಕ್. ಈ ಥರ ಹಾಕಿ ಇಲ್ಲಿ ಒಂದು ಲಾಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಸೇಮ್ ಪ್ರೊಸೀಜರ್. ಇದನ್ನು ಎಳೀರಿ. ಇದು ಪಕ್ಕನೇ ಈ ಥರ ಸೆಟ್ ಮಾಡಿ ಲಾಕ್ ಮಾಡಿ. 1 2 ಚೈನ್ ಇಲ್ಲಿ ಲಾಕ್. ಮತ್ತು ಈಗ ಕುಚ್ಚಿಗೆ ಜಾಗ ಬಿಡಿ. ಸೊ ನೀವು ಕುಚ್ಚು ಎಷ್ಟು ಬೇಕೋ ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟವಾದಷ್ಟು. 1 2 3 4 ಲಾಕ್. ಸೊ ಸೇಮ್ 1 2 3 4 ಲಾಕ್ ಮಾಡಿ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಕುಚ್ಚು ಹಾಕಿದ್ಮೇಲೆ ನೋಡಿ, ಈ ರೀತಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು 3 ಕುಚ್ಚು ಯೂಸ್ ಮಾಡಿದ್ದೀನಿ. ಬೇಡ ಅಂದರೆ ನಿಮ್ಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಕುಚ್ಚಿಗೆ ನೀವು ಜಾಗ ಕೊಟ್ಟು ನೀವು ಡಿಸೈನ್ ಕಂಟಿನ್ಯೂ ಮಾಡ್ಬೋದು. ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.